ಈ ವಿಡಿಯೋದಲ್ಲಿ ಇವತ್ತು ಮಾರ್ಕೆಟ್ ಏನಕ್ಕೆ ಫಾಲ್ ಆಗಿದೆ, ಇದರಿಂದ ಏನೇನು ರೀಸನ್ಸ್ ಇದಾವೆ, ಅದಾದಮೇಲೆ ಈ ಮ್ಯೂಚುವಲ್ ಫಂಡ್ಸ್ ಬಗ್ಗೆ ಕೂಡ ಒಂದು ಇಂಪಾರ್ಟೆಂಟ್ ಡೇಟಾನ ಶೇರ್ ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ಈ ವಿಡಿಯೋನ ಸ್ಕಿಪ್ ಮಾಡೋಕೆ ಹೋಗಬೇಡಿ, ಕೊನೆ ತನಕ ನೋಡಿ, ತುಂಬಾ ಯೂಸ್ಫುಲ್ ಇನ್ಫಾರ್ಮೇಷನ್ ಇರುತ್ತೆ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬ್ರದರ್ಸ್ ಫಿನಾನ್ಸ್ ಆ್ಯಂಡ್ ಗುಡ್ ಈವ್ನಿಂಗ್. ಇವತ್ತಿನ ದಿನ ಸ್ಟಾಕ್ ಮಾರ್ಕೆಟಲ್ಲಿ ಬೆಳಿಗ್ಗೆಯಿಂದ ಸಂಜೆವರೆಗೂ ಏನು ನಡೆದಿದೆ ಮತ್ತು ನಾಳೆ ಸ್ಟಾಕ್ ಮಾರ್ಕೆಟ್ ಯಾವ ಥರ ಇರ್ಬೋದು ಅಂತ ಈ ವಿಡಿಯೋದಲ್ಲಿ ಮಾತಾಡ್ಕೊಳೋಣ. ಇವತ್ತಿನ ಮಾರ್ಕೆಟ್ ಅಪ್ಡೇಟ್ಸ್ ಏನಂದರೆ, ಸೆನ್ಸೆಕ್ಸ್ 872 ಪಾಯಿಂಟ್ಸ್ ಡೌನ್ ಆಗಿ 81,186 ಕ್ಲೋಸ್ ಆಗಿದೆ. ನಿಫ್ಟಿ 261 ಪಾಯಿಂಟ್ಸ್ ಡೌನ್ ಆಗಿ 24,683 ಕ್ಲೋಸ್ ಆಗಿದೆ. ಬ್ಯಾಂಕ್ ನಿಫ್ಟಿ 543 ಪಾಯಿಂಟ್ಸ್ ಡೌನ್ ಆಗಿ 54,877 ಕ್ಲೋಸ್ ಆಗಿದೆ. ಫ್ರೆಂಡ್ಸ್, ಇವತ್ತು ಮಾರ್ಕೆಟ್ ನೋಡಿದ್ರಾ, ಸ್ಟ್ರೈಟ್ ಥರ್ಡ್ ಡೇ ಮಾರ್ಕೆಟ್ ಫಾಲ್ ಆಗಿದೆ. ಇವತ್ತು ನಿಫ್ಟಿ ಸೆನ್ಸೆಕ್ಸ್ ಆದರೆ ಎಬೋವ್ 1% ಫಾಲ್ ಆಗಿದೆ, ಮತ್ತು ಮಿಡ್ ಕ್ಯಾಪ್ಸ್ ಆದರೆ ಎಬೋವ್ 1.5% ಫಾಲ್ ಆಗಿದೆ. ಸ್ಮಾಲ್ ಕ್ಯಾಪ್ಸ್ ನೋಡಿಕೊಂಡ್ರೆ ನಿಯರ್ಲಿ 1%ವರೆಗೂ ಫಾಲ್ ಆಗಿದೆ. ಅದರಿಂದನೇ ಇವತ್ತು ನಮ್ಮ ಪೋರ್ಟ್ಫೋಲಿಯೋಸ್ ಎಲ್ಲ ಈ ಥರ ಫಾಲ್ ಆಗಿರೋದು. ನೆಕ್ಸ್ಟ್ ಅದಾದಮೇಲೆ ನಿನ್ನೆ ನಮ್ಮ ಮಾರ್ಕೆಟ್ ಕ್ಲೋಸ್ ಆದಮೇಲೆ RBI ಗವರ್ನರ್ ಆದ ಸಂಜಯ್ ಮಲ್ಹೋತ್ರಾ ಅವರು ಬ್ಯಾಂಕ್ಸ್ ಮತ್ತು NBFC ರಿಲೇಟೆಡ್ ಆಗಿ ಸ್ವಲ್ಪ ಪಾಸಿಟಿವ್ ಸ್ಟೇಟ್ಮೆಂಟ್ಸ್ನ ಮಾಡಿದ್ದಾರೆ. ಏನಂತ ಅಂದರೆ, ಇವಾಗ ಆಲ್ಟರ್ನೇಟಿವ್ ಇನ್ವೆಸ್ಟ್ಮೆಂಟ್ ಫಂಡ್ಸ್ ಇರ್ತಾವಲ್ಲ, ಅದರಲ್ಲಿ 15% ಕ್ಯಾಪಿಂಗ್ನ ಅಲೋ ಮಾಡಿದ್ದಾರೆ. ಈ ಥರ ಕ್ಯಾಪಿಂಗ್ನ ಅಲೋ ಮಾಡೋದ್ರಿಂದ ಈ ಬ್ಯಾಂಕ್ಸ್ ಮತ್ತು NBFCಗೆ ಇದು ತುಂಬಾ ಪಾಸಿಟಿವ್ ಆಗುತ್ತೆ. ಮತ್ತು ಇದಕ್ಕೂ ಮುಂಚೆ ನೋಡಿಕೊಂಡ್ರೆ ಹಳೆ RBI ಗವರ್ನರ್ ಆದ ಶಕ್ತಿಕಾಂತ್ ದಾಸ್ ಅವರು ಈ ಆಲ್ಟರ್ನೇಟಿವ್ ಇನ್ವೆಸ್ಟ್ಮೆಂಟ್ ಫಂಡ್ಸ್ ರಿಲೇಟೆಡ್ ಆಗಿ ಸ್ವಲ್ಪ ಸ್ಟ್ರಿಕ್ಟ್ ರೂಲ್ಸ್ನ ತಂದಿದ್ರು. ಆದರೆ ಅದನ್ನೆಲ್ಲ ಇವಾಗ ಚೇಂಜಸ್ ಮಾಡಿ, ಇವಾಗ ಹೊಸ ಗವರ್ನರ್ ಇವರು ಸ್ವಲ್ಪ ರೂಲ್ಸ್ನೆಲ್ಲ ಚೇಂಜಸ್ ಮಾಡಿ ಈ ಥರ ಕ್ಯಾಪಿಂಗ್ನ ಕೂಡ ಇನ್ಕ್ರೀಸ್ ಮಾಡಿದ್ದಾರೆ. ನೆಕ್ಸ್ಟ್ ಅದಾದಮೇಲೆ ಇವತ್ತು ನಮ್ಮ ಮಾರ್ಕೆಟ್ ಏನಕ್ಕೆ ಫಾಲ್ ಆಯಿತು, ಇದರಿಂದ ಏನೇನು ರೀಸನ್ಸ್ ಇದ್ದಾವೆ ಅಂತ ಇವಾಗ ಮಾತಾಡ್ಕೊಳ್ಳೋಣ. ಅದರಲ್ಲಿ ಮೊದಲನೇದಾಗಿ ಇಂಡಿಯಾ ಮತ್ತು US ಟ್ರೇಡ್ ಡೀಲ್ ಸಕ್ಸಸ್ಫುಲ್ ಆಗಿ ನಡೀತಾ ಇದೆ ಅಂತ ಅಪ್ಡೇಟ್ ಮಾಡ್ತಾ ಇದ್ರೂ ಸಹ ಈ ಟ್ರೇಡ್ ಡೀಲ್ ಎಲ್ಲ ಯಾವಾಗ ಅಪ್ಡೇಟ್ ಆಗುತ್ತೆ ಅಂತಂದರೆ ಜುಲೈ 2 ವೆಯ್ಟ್ ಮಾಡಬೇಕು ಅಂತ ಅಪ್ಡೇಟ್ ಮಾಡ್ತಾ ಇದ್ದಾರೆ. ಇವಾಗ ಈ ಟ್ಯಾರಿಫ್ ರಿಲೇಟೆಡ್ ಆಗಿ ಯಾವಾಗ ಅಪ್ಡೇಟ್ಸ್ ಬಂದೋ ಅವಾಗಿಂದನೇ ಇಂಡಿಯಾದವರು US ಜೊತೆ ಟ್ರೇಡ್ ಅಗ್ರಿಮೆಂಟ್ಸ್ ರಿಲೇಟೆಡ್ ಆಗಿ ತುಂಬಾ ಮಾತುಕತೆ ಮಾತಾಡ್ತಾನೆ ಇದ್ದಾರೆ. ಆದರೆ ಈ ಡ್ಯೂರೇಷನ್ ಅನ್ನೋದು ತುಂಬಾ ಜಾಸ್ತಿ ಆಗ್ತಾ ಇರೋದ್ರಿಂದ ಈ ಥರ ನಮ್ಮ ಮಾರ್ಕೆಟ್ ಕರೆಕ್ಟ್ ಆಗ್ತಾ ಇರ್ಬೋದು. ಅದಾದಮೇಲೆ ನಿನ್ನೆ ನಾವೇನು ಮಾತಾಡ್ಕೊಂಡ್ವಿ ಹೇಳಿ, ಈ ಕೋವಿಡ್ ರಿಲೇಟೆಡ್ ಆಗಿ ಸ್ವಲ್ಪ ಕೇಸಸ್ ಎಲ್ಲ ಇನ್ಕ್ರೀಸ್ ಆಗ್ತಾ ಇದ್ದಾವೆ ಅಂತ ಮಾತಾಡ್ಕೊಂಡ್ವಿ. ನಿನ್ನೆ ನೋಡಿಕೊಂಡ್ರೆ ಇಂಡಿಯಾದಲ್ಲಿ ನಿಯರ್ಲಿ 93 ಕೇಸಸ್ವರೆಗೂ ರಿಜಿಸ್ಟರ್ ಆಗಿದ್ದಾವೆ ಅಂತ ಮಾತಾಡ್ಕೊಂಡ್ವಿ. ಆದರೆ ಇವತ್ತಿಗೆ ನೋಡಿಕೊಂಡ್ರೆ ಅದು 257 ಆಕ್ಟಿವ್ ಕೇಸಸ್ ರಿಜಿಸ್ಟರ್ ಆಗಿದ್ದಾವೆ ಅಂತ ಅಪ್ಡೇಟ್ ಆಗಿದ್ದಾವೆ. ಅದರಲ್ಲಿ ತಮಿಳ್ನಾಡಲ್ಲಿ ನೋಡಿಕೊಂಡ್ರೆ 34 ಕೇಸಸ್ ರಿಜಿಸ್ಟರ್ ಆಗಿದ್ದಾವೆ. ಕರ್ನಾಟಕದಲ್ಲೂ 8 ಕೇಸಸ್ ರಿಜಿಸ್ಟರ್ ಆಗಿದೆ. ಗುಜರಾತ್, ಡೆಲ್ಲಿ, ಹರಿಯಾಣ, ರಾಜಸ್ಥಾನ್, ಸಿಕ್ಕಿಂ ಈ ಥರ ತುಂಬಾ ಸ್ಟೇಟ್ಸಲ್ಲೆಲ್ಲ ಕೇಸಸ್ ರಿಜಿಸ್ಟರ್ ಆಗ್ತಾನೇ ಇದ್ದಾವೆ. ಅದಕ್ಕೋಸ್ಕರನೂ ಸಹ ಈ ಥರ ಮಾರ್ಕೆಟ್ ಕರೆಕ್ಟ್ ಆಗಿರ್ಬೋದು. ಮತ್ತು ಇವಾಗ ಮಾರ್ಕೆಟ್ ನೋಡಿಕೊಂಡ್ರೆ ಲಾಸ್ಟ್ 15 ಡೇಸಲ್ಲೇ ತುಂಬಾ ರ್ಯಾಲಿ ಆಗೋಗಿದೆ ಅಲ್ಲ, ಅದ್ರ ಜೊತೆಗೆ ವ್ಯಾಲ್ಯೂಷನ್ ಕೂಡ ಸ್ವಲ್ಪ ಎಕ್ಸ್ಪೆನ್ಸಿವ್ ಅಲ್ಲಿದೆ. ಅದರಿಂದನೂ ಸಹ ಸ್ವಲ್ಪ ಪ್ರಾಫಿಟ್ ಬುಕ್ಕಿಂಗ್ಗೋಸ್ಕರ ಈ ಥರ ಮಾರ್ಕೆಟ್ ಕರೆಕ್ಟ್ ಆಗಿರ್ಬೋದು. ನೆಕ್ಸ್ಟ್ ಅದಾದಮೇಲೆ ಗ್ಲೋಬಲ್ ಮಾರ್ಕೆಟ್ಸ್ ಬಗ್ಗೆ ನೋಡಿಕೊಂಡ್ರೆ ಮೊದಲನೇದಾಗಿ US ಮಾರ್ಕೆಟ್. ನಿನ್ನೆ US ಮಾರ್ಕೆಟ್ ಓಪನಿಂಗಲ್ಲಿ ನೋಡಿಕೊಂಡ್ರೆ ತುಂಬಾ ಫಾಲ್ ಆಯಿತು. ಎಲ್ಲ ಇಂಡಿಸಿಸ್ ನೋಡಿಕೊಂಡ್ರು ಎಬೋವ್ 1.5%ವರೆಗೂ ಫಾಲ್ ಆಗಿದ್ವು. ಯಾಕಂದರೆ ಮೂಡೀಸ್ ಅವರು USನ ಡೌನ್ಗ್ರೇಡ್ ಮಾಡಿದ್ರಲ್ಲ, ಆ ರೀಸನ್ಸಿಂದ ಮಾರ್ಕೆಟ್ ತುಂಬಾ ಕರೆಕ್ಟ್ ಆಗಿತ್ತು. ಆದರೆ ಸೆಕೆಂಡ್ ಹಾಫಲ್ಲಿ ನೋಡಿಕೊಂಡ್ರೆ ಡೊನಾಲ್ಡ್ ಟ್ರಂಪ್ ಅವರು ಸ್ವಲ್ಪ ಟ್ಯಾಕ್ಸಸ್ನೆಲ್ಲ ಕಮ್ಮಿ ಮಾಡೋ ಥರ ಸ್ವಲ್ಪ ಪಾಸಿಟಿವ್ ಸ್ಟೇಟ್ಮೆಂಟ್ಸ್ನ ಮಾಡಿದ್ದಾರೆ. ಅದರಿಂದ ಮಾರ್ಕೆಟ್ ರಿಕವರ್ ಆಗಿ ಜಸ್ಟ್ ಪಾಯಿಂಟ್ಸಲ್ಲಿ ಸ್ವಲ್ಪ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಈ ಥರ ಕಾಂಪ್ಲಿಕೇಟೆಡ್ ಇನ್ಫಾರ್ಮೇಷನ್ ಎಲ್ಲ ಸಿಂಪ್ಲಿಫೈ ಮಾಡಿ ನಿಮ್ಮ ಮುಂದೆ ತರ್ತಾ ಇದೀವಲ್ಲ, ಯಾವುದೇ ಪಾಯಿಂಟಲ್ಲಿ ನಾನು ಹೇಳೋ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸಲ್ಲಿ ಯಾರಿಗಾದ್ರೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಇಂಟ್ರೆಸ್ಟ್ ಇರೋಗೆ ಈ ವಿಡಿಯೋಸ್ನ ಶೇರ್ ಮಾಡಿ. ನೆಕ್ಸ್ಟ್ ಮಾರ್ಕೆಟ್ ಕೀ ಅಪ್ಡೇಟ್ಸ್. ಫ್ರೆಂಡ್ಸ್, ಫಸ್ಟ್ ಇವಾಗ ಈ ಮ್ಯೂಚುವಲ್ ಫಂಡ್ ಹೌಸಸ್ ಬಗ್ಗೆ ಮಾತಾಡ್ಕೊಳ್ಳೋಣ. ಯಾವುದೇ ಕಾರಣಕ್ಕೂ ಯಾರನ್ನು ಈ ಪಾರ್ಟ್ನ ಮಿಸ್ ಮಾಡೋಕೆ ಹೋಗಬೇಡಿ, ಸ್ವಲ್ಪ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ನ ಶೇರ್ ಮಾಡ್ತೀನಿ. ಅದಕ್ಕೋಸ್ಕರ ಫ್ರೆಂಡ್ಸ್, ಇವಾಗ ಪ್ರತಿ ಮಂತು ನೋಡಿಕೊಂಡ್ರೆ ಈ ಮಂತ್ ಆನ್ ಮಂತ್ ಬೇಸಿಸಲ್ಲಿ ಯಾವ್ಯಾವ ಕಂಪನೀಸಲ್ಲಿ ಅವ್ರ ಅಲೋಕೇಶನ್ನ ಇನ್ಕ್ರೀಸ್ ಮಾಡ್ಕೊತಾ ಇದ್ದಾರೆ, ಮತ್ತು ಯಾವ ಕಂಪನೀಸಲ್ಲಿ ಕಾನ್ಸ್ಟೆಂಟಾಗಿ ಇನ್ವೆಸ್ಟ್ಮೆಂಟ್ನ ಹೋಲ್ಡ್ ಮಾಡ್ತಾ ಇದ್ದಾರೆ, ಅದಾದಮೇಲೆ ಯಾವ ಕಂಪನೀಸಿಂದ ಕಂಪ್ಲೀಟಾಗಿ ಎಕ್ಸಿಟ್ ಆಗೋಗ್ತಾ ಇದ್ದಾರೆ ಅಂತ ಪ್ರತಿ ಮಂತೂ ಒಂದು ಸಪ್ರೇಟ್ ವಿಡಿಯೋದಲ್ಲಿ ಮಾತಾಡ್ಕೊತಾನೆ ಬರ್ತಾ ಇದ್ವಿ. ಆದರೆ ಈ ಮಂತಲ್ಲಿ ಸ್ವಲ್ಪ ಟೈಮ್ ಅಡ್ಜಸ್ಟ್ಮೆಂಟ್ ಆಗದಿದ್ದ ಕಾರಣದಿಂದ ಆ ವಿಡಿಯೋಸ್ನ ಸಪ್ರೇಟಾಗಿ ಮಾಡಿಲ್ಲ. ಅದಕ್ಕೋಸ್ಕರ ಇಲ್ಲಿ ಇನ್ಕ್ಲೂಡ್ ಮಾಡ್ತಾ ಅದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಕೂಡ ಶೇರ್ ಮಾಡ್ತಾ ಇದ್ದೀನಿ. ಮತ್ತು ಫಸ್ಟ್ ಇವಾಗ ಈ ಏಪ್ರಿಲ್ ಮಂತ್ ನೋಡಿಕೊಂಡ್ರೆ ಏಪ್ರಿಲ್ ಮಂತ್ ಬಿಗಿನಿಂಗಲ್ಲೇ ನಿಫ್ಟಿ 50 ನಿಯರ್ಲಿ 5 to 6%ವರೆಗೂ ಫಾಲ್ ಆಯಿತು. ಯಾಕಂತ ಅಂದರೆ ಈ ಟ್ರಂಪ್ ಟ್ಯಾರಿಫ್ ಅನ್ಸರ್ಟನಿಟೀಸಿಂದ ನಮ್ಮ ಮಾರ್ಕೆಟ್ ಮಾತ್ರನೇ ಅಲ್ಲ, ಗ್ಲೋಬಲ್ ಮಾರ್ಕೆಟ್ಸ್ ಕೂಡ ತುಂಬಾ ಕರೆಕ್ಟ್ ಆದವು. ಆ ಟೈಮಲ್ಲಿ ನಿಫ್ಟಿ 50 ನೋಡಿಕೊಂಡ್ರೆ ಫಸ್ಟ್ ವೀಕಲ್ಲೇ ನಿಯರ್ಲಿ 5 to 6%ವರೆಗೂ ಫಾಲ್ ಆಯಿತು. ಅದಾದಮೇಲೆ ಆ ಲೋಸಿಂದ ನೋಡಿಕೊಂಡ್ರೆ ಬರೀ ನಿಫ್ಟಿ 50ನೇ 15% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ ಇದುವರೆಗೂ. ಮತ್ತು ಮಿಡ್ ಆ್ಯಂಡ್ ಸ್ಮಾಲ್ ಕ್ಯಾಪ್ ವಿಷಯಕ್ಕೆ ಬಂದರೆ ಆ ಫಾಲ್ ಲೋಸಿಂದ ನಿಯರ್ಲಿ 19 to 21%ವರೆಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ದಾವೆ.
ಅಂದರೆ ಲಾಸ್ಟ್ 6 to 7 ಮಂತ್ಸಲ್ಲಿ ಮಾರ್ಕೆಟ್ ಏನು ಕರೆಕ್ಟ್ ಆಯಿತೋ ಅದರಲ್ಲಿ 80 to 85% ಮಾರ್ಕೆಟ್ ಈಗಾಗಲೇ ರಿಕವರ್ ಆಗಿದೆ. ಈ ರಿಕವರಿಗೆ ರೀಸನ್ ಏನು ಅಂತ ಮಲ್ಟಿಪಲ್ ವಿಡಿಯೋಸಲ್ಲೇ ಮಾತಾಡಿದ್ದೆ, ಅದಕ್ಕೋಸ್ಕರ ಇವಾಗ ಮತ್ತೆ ಹೈಲೈಟ್ ಮಾಡ್ತಾ ಇಲ್ಲ. ಮತ್ತೆ ಫ್ರೆಂಡ್ಸ್, ಇವಾಗ ಈ ಮಾರ್ಕೆಟ್ ಫಾಲಲ್ಲಿ ನಾವೇನಂತ ಅನ್ಕೊಂಡಿರ್ತೀವಿ ಹೇಳಿ, ನಾವು ಪ್ರತಿ ಮಂತೂ SIP ಮುಖಾಂತರ ಅಥವಾ ಲಂಸಮ್ ಮುಖಾಂತರ ಈ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾ ಇರ್ತೀವಲ್ಲ, ಅದರಿಂದ ಈ ಮ್ಯೂಚುವಲ್ ಫಂಡ್ ಹೌಸಸ್ ಎಲ್ಲ ತುಂಬಾನೇ ಕ್ಯಾಶ್ ನ ರಿಸರ್ವ್ ಆಗಿ ಇಟ್ಕೊಂಡಿದ್ದಾರೆ. ಆ ರಿಸರ್ವ್ ಅಲ್ಲಿ ಇಟ್ಕೊಂಡಿದ್ದ ಅಮೌಂಟ್ ಎಲ್ಲ ಈ ಮಾರ್ಕೆಟ್ ಫಾಲ್ ಅಲ್ಲಿ ತುಂಬಾನೇ ಇನ್ವೆಸ್ಟ್ ಮಾಡಿರ್ತಾರೆ ಅಂತ ಅನ್ಕೊಂಡಿರ್ತೀವಿ. ಯಾಕಂದ್ರೆ ಲಾಸ್ಟ್ 1 year ಅಲ್ಲಿ ನೋಡ್ಕೊಂಡ್ರೆ ಇದೇ ಸೆಕೆಂಡ್ ಬಿಗ್ಗೆಸ್ಟ್ ಹೈಯೆಸ್ಟ್ ಫಾಲ್ ಸಮೇತ. ಅದಕ್ಕೋಸ್ಕರ ಈ ಮ್ಯೂಚುವಲ್ ಫಂಡ್ ಹೌಸಸ್ ಎಲ್ಲ ಇದನ್ನ ತುಂಬಾನೇ ಆಪರ್ಚುನಿಟಿ ಆಗಿ ನೋಡ್ತಾರೆ, ಅದರಿಂದ ತುಂಬಾನೇ ಇನ್ವೆಸ್ಟ್ ಮಾಡ್ತಾರೆ ಅಂತ ಅನ್ಕೊಂಡಿರ್ತೀವಿ. ಆದ್ರೆ ಈ ಮ್ಯೂಚುವಲ್ ಫಂಡ್ ಹೌಸಸ್ ನೋಡ್ಕೊಂಡ್ರೆ ಈ ಏಪ್ರಿಲ್ ಮಂತ್ ಮಾರ್ಕೆಟ್ ಫಾಲ್ ಅಲ್ಲಿ ಅಷ್ಟಾಗಿ ಅವರು ಇನ್ವೆಸ್ಟ್ ಮಾಡೇ ಇಲ್ಲ. ಇವಾಗ ಒಂದ್ಸಲ ಈ ಡೇಟಾ ನೋಡಿ. ಈ ಮೋತಿಲಾಲ್ ಓಸ್ವಾಲ್ ಮಿಡ್ ಕ್ಯಾಪ್ ಮ್ಯೂಚುವಲ್ ಫಂಡ್ ಅವ್ರು ನೋಡ್ಕೊಂಡ್ರೆ ಮೇಜರ್ ಆಗಿ ಯಾವುದೇ ಕಂಪನೀಸಲ್ಲಿ ಫ್ರೆಶ್ ಎಂಟ್ರಿನೂ ತಗೊಂಡಿಲ್ಲ. ಜಸ್ಟ್ ಒಂದು ಕಂಪನಿಯಲ್ಲಿ ಮಾತ್ರನೇ ಫ್ರೆಶ್ ಎಂಟ್ರಿ ತಗೊಂಡಿರೋದು, ಅದನ್ನು CG ಪವರ್ ಅಲ್ಲಿ ಮಾತ್ರನೇ ಫ್ರೆಶ್ ಎಂಟ್ರಿ ತಗೊಂಡಿರೋದು. ಸ್ವಲ್ಪ ಎಕ್ಸಿಸ್ಟಿಂಗ್ ಹೋಲ್ಡಿಂಗ್ಸ್ ಅಲ್ಲಿ ನೋಡ್ಕೊಂಡ್ರೆ ಸ್ವಲ್ಪ ಅಲೋಕೇಶನ್ಸ್ ನ ಮಾತ್ರನೇ ಇನ್ಕ್ರೀಸ್ ಮಾಡ್ಕೊಂಡಿದ್ದಾರೆ. ಯಾವ್ಯಾವ ಕಂಪನೀಸ್ ಅಂತ ನೋಡ್ಕೊಂಡ್ರೆ ಇಂಡಿಯನ್ ಹೋಟೆಲ್ಸ್, ಪರ್ಸಿಸ್ಟೆಂಟ್ ಸಿಸ್ಟಮ್, ಪಾಲಿಕ್ಯಾಬ್ ಇಂಡಿಯಾ, ಕೊಫೋರ್ಜ್, ಕಲ್ಯಾಣ್ ಜ್ಯುವೆಲರ್ಸ್, KE ಇಂಡಸ್ಟ್ರೀಸ್, KPIT ಟೆಕ್ನಾಲಜೀಸ್, ಇಷ್ಟು ಕಂಪನೀಸಲ್ಲಿ ಜಸ್ಟ್ ಸ್ವಲ್ಪ ಮಾತ್ರನೇ ಅಲೋಕೇಶನ್ನ ಇನ್ಕ್ರೀಸ್ ಮಾಡ್ಕೊಂಡಿದ್ದಾರೆ. ಬರೀ ಇವಾಗ ಇವರೊಬ್ಬರೇ ಅಂತಾನೆ ಅಲ್ಲ, ಅದೇ ಥರ ಕ್ವಾಂಟ್ ಮಿಡ್ ಕ್ಯಾಪ್ ಮ್ಯೂಚುವಲ್ ಫಂಡ್ಸ್ ಅವ್ರು ನೋಡ್ಕೊಂಡ್ರೆ ಜಸ್ಟ್ 4 ಕಂಪನೀಸಲ್ಲಿ ಮಾತ್ರನೇ ಫ್ರೆಶ್ ಎಂಟ್ರಿ ತಗೊಂಡಿದ್ದಾರೆ. ಮತ್ತೆ ತುಂಬ ಕಂಪನೀಸಿಂದ ಕೂಡ ಎಕ್ಸಿಟ್ ಸಮೇತ ಆಗಿದ್ದಾರೆ. ಅದಾದಮೇಲೆ ಇವಾಗ ಎಕ್ಸಿಟಲ್ಲಿ ನೋಡ್ಕೊಂಡ್ರೆ ITC ಕಂಪನಿನ ಇವರು ಸಮೇತ ಎಕ್ಸಿಟ್ ಆಗಿದ್ದಾರೆ. ಫ್ರೆಂಡ್ಸ್, ಇವಾಗ ನಿನ್ನೆ ಮಾತಾಡ್ಕೊಂಡಲ್ಲ ಈ ಟಾಪ್ ಮ್ಯೂಚುವಲ್ ಫಂಡ್ಸ್ ಅವರೆಲ್ಲ ಏನಿದ್ದಾರೆ ಈ ITC ಕಂಪನಿಯಿಂದ ತುಂಬಾನೇ ಎಕ್ಸಿಟ್ ಆಗಿದ್ದಾರೆ ಅಂತ ನಿನ್ನೆ ಸಮೇತ ಮಾತಾಡ್ಕೊಂಡ್ವಿ. ಮತ್ತೆ ಈ ಮಿಡ್ ಕ್ಯಾಪ್ ಮ್ಯೂಚುವಲ್ ಫಂಡ್ಸ್ನ ಬಿಟ್ಟಾಕಿ ಅದಾದಮೇಲೆ ಇವಾಗ ಪರಾಗ್ ಫ್ಲೆಕ್ಸಿ ಕ್ಯಾಪ್ ಬಗ್ಗೆ ನೋಡ್ಕೊಂಡ್ರೆ ಇವರಾದರೆ ಈ ಏಪ್ರಿಲ್ ಮಂತಲ್ಲಿ ಯಾವುದೇ ಕಂಪನೀಸಲ್ಲಿ ಫ್ರೆಶ್ ಎಂಟ್ರಿ ಅಂತೂ ತಗೊಂಡೇ ಇಲ್ಲ. ಅದಾದಮೇಲೆ ಬರೀ ಸ್ವಲ್ಪ ಕಂಪನೀಸಲ್ಲಿ ಮಾತ್ರ ಜಸ್ಟ್ ಪಾಯಿಂಟ್ಸಲ್ಲಿ ಮಾತ್ರ ಅಲೋಕೇಶನ್ನ ಇನ್ಕ್ರೀಸ್ ಮಾಡ್ಕೊಂಡಿದ್ದಾರೆ. ಒಂದ್ಸಲ ಇಮೇಜ್ನ ಕ್ಲಿಯರಾಗಿ ನೋಡಿ. ಯಾವ್ಯಾವ ಕಂಪನೀಸಲ್ಲಿ ಅಂತ ನೋಡ್ಕೊಂಡ್ರೆ ಝೈಡಸ್ ಲೈಫ್ ಸೈನ್ಸ್, ಮಹೀಂದ್ರಾ ಅಂಡ್ ಮಹೀಂದ್ರಾ, ಕೋಲ್ ಇಂಡಿಯಾ, EID ಪ್ಯಾರಿ, ITC, ಡಾಕ್ಟರ್ ರೆಡ್ಡೀಸ್, ಪವರ್ ಗ್ರಿಡ್ ಕಾರ್ಪೊರೇಷನ್, ಮಾರುತಿ ಸುಜುಕಿ, ಇಷ್ಟು ಕಂಪನೀಸಲ್ಲಿ ಮಾತ್ರ ಸ್ವಲ್ಪ ಅಲೋಕೇಶನ್ನ ಇನ್ಕ್ರೀಸ್ ಮಾಡ್ಕೊಂಡಿದ್ದಾರೆ. ಫ್ರೆಂಡ್ಸ್, ಇವಾಗ ಇದನ್ನೆಲ್ಲ ನಾನು ಏನಕ್ಕೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಅಂದರೆ ಒಂದ್ಸಲ ಇವಾಗ ಮನಿ ಕಂಟ್ರೋಲ್ ಅಲ್ಲಿ ಒಂದು ಡೇಟಾ ಅಪ್ಡೇಟ್ ಆಗಿದೆ. ಈ ಡೇಟಾ ಪ್ರಕಾರ ನೋಡ್ಕೊಂಡ್ರೆ ಈ ಮ್ಯೂಚುವಲ್ ಫಂಡ್ ಹೌಸಸ್ ಕ್ಯಾಶ್ ಹೋಲ್ಡಿಂಗ್ ನ ತುಂಬಾನೇ ಇನ್ಕ್ರೀಸ್ ಮಾಡ್ಕೊಂಡಿದ್ದಾರೆ ಅಂತ ಅಪ್ಡೇಟ್ ಮಾಡಿದ್ದಾರೆ. ಈ ಏಪ್ರಿಲ್ ಮಂತ್ಗೆ ನೋಡ್ಕೊಂಡ್ರೆ ಕ್ಯಾಶ್ ರಿಸರ್ವ್ಸ್ 2 lakhs crores ರೀಚ್ ಆಗಿದೆ ಅಂತ ಅಪ್ಡೇಟ್ ಮಾಡಿದ್ದಾರೆ. ಫ್ರೆಂಡ್ಸ್, ಇವಾಗ ಇದನ್ನೆಲ್ಲ ಏನಕ್ಕೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಅಂದ್ರೆ ಟೋಟಲ್ ಆಗಿ 42 ಫಂಡ್ ಹೌಸಸ್ ಅಲ್ಲಿ ನಿಯರ್ಲಿ 22 ಫಂಡ್ ಹೌಸಸ್ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಅವ್ರ ಕ್ಯಾಶ್ ರಿಸರ್ವ್ಸ್ ನ ತುಂಬಾನೇ ಇನ್ಕ್ರೀಸ್ ಮಾಡ್ಕೊತಾ ಇದ್ದಾರೆ ಅಂತ ಅಪ್ಡೇಟ್ ಮಾಡಿದ್ದಾರೆ. ಇವಾಗ ಒಂದ್ಸಲ ಇಮೇಜ್ ನ ಕ್ಲಿಯರ್ ಆಗಿ ನೋಡಿ. ಈ ಏಪ್ರಿಲ್ ಮಂತಲ್ಲಿ ನೋಡ್ಕೊಂಡ್ರೆ ಟೋಟಲ್ ಆಗಿ ಈ 42 ಮ್ಯೂಚುವಲ್ ಫಂಡ್ ಹೌಸಸ್ ಏನಿದಾವೆ ಅವ್ರ ಕ್ಯಾಶ್ ರಿಸರ್ವ್ಸ್ ಬಂದು 2 lakh crores ರೀಚ್ ಆಗಿದೆ ಅಂತ ಅಪ್ಡೇಟ್ ಮಾಡಿದ್ದಾರೆ. ಫ್ರೆಂಡ್ಸ್, ಇವಾಗ ಈ ಥರ ಕ್ಯಾಶ್ ರಿಸರ್ವ್ಸ್ನ ಯಾವಾಗ ಇನ್ಕ್ರೀಸ್ ಮಾಡಿದರೆ ಗೊತ್ತಾ? ಅದೇ ಇಮೇಜಲ್ಲಿ ಒಂದ್ಸಲ ನೋಡಿ. ಈ ಲಾಸ್ಟ್ ಇಯರ್ ಅಂದರೆ 2024 ಜುಲೈ ಆಗಸ್ಟ್ ಆ ಟೈಮಲ್ಲಿ ಈ ಥರ ಕ್ಯಾಶ್ ರಿಸರ್ವ್ಸ್ನ ತುಂಬಾ ಇನ್ಕ್ರೀಸ್ ಮಾಡ್ಕೊಂಡಿದ್ರು. ಯಾಕಂದರೆ ಆ ಟೈಮಲ್ಲಿ ಮಾರ್ಕೆಟ್ ತುಂಬಾ ಹೈಯರ್ ವ್ಯಾಲ್ಯೂಷನ್ಗೆ ಹೋಗಿತ್ತು. ಅದ್ರ ಜೊತೆಗೆ ಕಮಿಂಗ್ ಕ್ವಾರ್ಟರ್ಸಲ್ಲಿ ಏನಾದರೂ ಸ್ವಲ್ಪ ಅನ್ಸರ್ಟನಿಟೀಸ್ ಜಾಸ್ತಿ ಆದವು ಅಂದರೆ ಮಾರ್ಕೆಟ್ ಕರೆಕ್ಟ್ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇದೆ ಅಂತ ಅವಾಗೇನೆ ಯೋಚನೆ ಮಾಡಿ ಅವಾಗ ಕ್ಯಾಶ್ ರಿಸರ್ವ್ಸ್ನ ತುಂಬಾ ಇನ್ಕ್ರೀಸ್ ಮಾಡ್ತಾ ಬಂದರು. ಅದೇ ಥರ ಇವಾಗೂ ಸಹ ತುಂಬಾ ಇನ್ಕ್ರೀಸ್ ಮಾಡಿದ್ದಾರೆ. ಆದರೆ ಈ ಟೈಮಲ್ಲಿ ಯಾಕೆ ಈ ಥರ ಇನ್ಕ್ರೀಸ್ ಮಾಡಿದ್ದಾರೆ ಅಂತ ಕಂಪ್ಲೀಟಾಗಿ ಅನಾಲಿಸಿಸ್ ಮಾಡಬೇಕಾಗಿದೆ. ಯಾಕಂದರೆ ಈ ಟೈಮಲ್ಲಿ ನೋಡಿಕೊಂಡ್ರೆ ನಮ್ಮ ಇಂಡಿಯನ್ ಮಾರ್ಕೆಟ್ ಪ್ರಕಾರ ಮ್ಯಾಕ್ರೋ ಡೇಟಾಸ್ ಏನಿದ್ದಾವೆ ಆ ಮ್ಯಾಕ್ರೋ ಡೇಟಾಸ್ ಎಲ್ಲ ತುಂಬಾ ಪಾಸಿಟಿವ್ ಆಗೇ ಇದ್ದಾವೆ. ಅದಾದಮೇಲೆ ಕ್ವಾರ್ಟರ್ಲಿ ರಿಸಲ್ಟ್ಸ್ ನೋಡಿಕೊಂಡ್ರು ಅಷ್ಟಾಗಿ ತುಂಬ ಕಂಪನೀಸ್ ಎಲ್ಲ ಬೆಟರ್ ರಿಸಲ್ಟ್ಸ್ ಏನು ಪೋಸ್ಟ್ ಮಾಡಿಲ್ಲ. ಆದರೆ ಸ್ವಲ್ಪ ಕಂಪನೀಸ್ ಎಲ್ಲ ಬೆಟರ್ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ಅದಾದಮೇಲೆ ಸ್ವಲ್ಪ ಕಂಪನೀಸ್ ಎಲ್ಲ ಇನ್ಲೈನ್ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ ಹೊರತು ತುಂಬಾ ಬ್ಯಾಡ್ ರಿಸಲ್ಟ್ಸ್ನ ಯಾವುದೂ ಅಷ್ಟು ಕಂಪನೀಸ್ ಏನು ಪೋಸ್ಟ್ ಮಾಡಿಲ್ಲ. ಅದಾದಮೇಲೆ ಸ್ವಲ್ಪ ಟ್ಯಾರಿಫ್ ಅನ್ಸರ್ಟನಿಟೀಸ್ ಕೂಡ ಮಾರ್ಕೆಟಲ್ಲಿ ಇನ್ನೂ ಸ್ವಲ್ಪ ಇದೆ. ಯಾಕಂದರೆ ಈ ಬೈಲಾಟ್ರಲ್ ಟ್ರೇಡ್ ಅಗ್ರಿಮೆಂಟ್ಸ್ ಎಲ್ಲ ಇನ್ನೂ ಮಾತುಕತೆಯಲ್ಲಿದ್ದಾವೆ. ಬರೀ US ಜೊತೆ ಮಾತ್ರನೇ ಅಲ್ಲ, ಯುರೋಪಿಯನ್ ಕಂಟ್ರೀಸ್ ಜೊತೆ, ಅದ್ರ ಜೊತೆಗೆ ಇನ್ನೂ ಸ್ವಲ್ಪ ಕಂಟ್ರೀಸ್ ಜೊತೆ ಎಲ್ಲ ಟ್ರೇಡ್ ಅಗ್ರಿಮೆಂಟ್ಸ್ ನಡೀತಾ ಇದ್ದಾವೆ. ನೋಡೋಣ ಕಮಿಂಗ್ ಟೈಮಲ್ಲಿ ಇನ್ನೂ ಮಾರ್ಕೆಟಲ್ಲಿ ಏನಾದರೂ ಸ್ವಲ್ಪ ಅನ್ಸರ್ಟನಿಟೀಸ್ ಡೆವಲಪ್ ಆಗುತ್ತಾ ಅಂತ. ಒಂದು ವೇಳೆ ಏನಾದರೂ ಅನ್ಸರ್ಟನಿಟೀಸ್ ಡೆವಲಪ್ ಆಗೋ ಚಾನ್ಸಸ್ ಇದ್ದರೆ ಅದನ್ನು ಮಾರ್ಕೆಟ್ ನ್ಯೂಸಲ್ಲಿ ತಿಳಿಸೋದಕ್ಕೆ ಪ್ರಯತ್ನ ಪಡ್ತೀನಿ. ನೀವು ಸಹ ಸ್ವಲ್ಪ ಕ್ಯಾಶ್ನ ರಿಸರ್ವ್ ಆಗಿ ಇಟ್ಕೊಂಡಿರಿ. ಮಾರ್ಕೆಟ್ ಏನಾದರೂ ಫಾಲ್ ಆದರೆ ಆ ಫಾಲ್ನ ಒಂದು ಆಪರ್ಚುನಿಟಿಯಾಗಿ ತೊಗೊಳೋದಕ್ಕೋಸ್ಕರ. ನೆಕ್ಸ್ಟ್ ಇವಾಗ ಯಾವ್ಯಾವ ಫಂಡ್ ಹೌಸಸ್ ಕ್ಯಾಶ್ ರಿಸರ್ವ್ಸ್ನ ತುಂಬ ಇನ್ಕ್ರೀಸ್ ಮಾಡ್ಕೊಂಡಿದ್ದಾರೆ ಅಂತ ಮಾತಾಡ್ಕೊಳ್ಳೋಣ. ಒಂದ್ಸಲ ಈ ಇಮೇಜ್ನ ಕ್ಲಿಯರಾಗಿ ನೋಡಿ. ಈ ಟಾಪ್ ಮ್ಯೂಚುವಲ್ ಫಂಡ್ಸ್ ಅವರು ಎಷ್ಟೆಷ್ಟು ಇನ್ಕ್ರೀಸ್ ಮಾಡ್ಕೊಂಡಿದ್ದಾರೆ ಅಂತ ಕ್ಲಿಯರಾಗಿ ಗೊತ್ತಾಗುತ್ತೆ. ಇಲ್ಲಿ ನಂಬರ್ಸಲ್ಲಿ ನೋಡಿ. ಮೊದಲನೇ ಕಾಲಮ್ ನೋಡ್ಕೊಂಡ್ರೆ ಈ ಮಾರ್ಚ್ ಮಂತಲ್ಲಿ ಎಷ್ಟು ಕ್ಯಾಶ್ ರಿಸರ್ವ್ಸ್ನ ಹೋಲ್ಡ್ ಮಾಡ್ತಾ ಇದ್ರು. ಅದಾದಮೇಲೆ
ಥರ್ಡ್ನೇ ಕಾಲಮಲ್ಲಿ ನೋಡ್ಕೊಂಡ್ರೆ ಈ ಏಪ್ರಿಲ್ ಮಂತಲ್ಲಿ ಎಷ್ಟು ರಿಸರ್ವ್ಸ್ನ ಹೋಲ್ಡ್ ಮಾಡ್ತಾ ಇದ್ದಾರೆ ಅಂತ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಇವಾಗ ಮೋತಿಲಾಲ್ ಓಸ್ವಾಲ್ ಮ್ಯೂಚುವಲ್ ಫಂಡ್ಸ್ ಅವರಾದ್ರೆ 84 ಕ್ರೋರ್ಸ್ ರಿಸರ್ವ್ಸ್ನ ಇನ್ಕ್ರೀಸ್ ಮಾಡ್ಕೊಂಡಿದ್ದಾರೆ. ಅದಾದ್ಮೇಲೆ ಪರಾಕ್ ಪರೀಕ್ ಫ್ಲೆಕ್ಸಿ ಕ್ಯಾಪ್ ಮ್ಯೂಚುವಲ್ ಫಂಡ್ಸ್ ಅವರು ನೋಡ್ಕೊಂಡ್ರೆ ಟೋಟಲ್ ಆಗಿ 2,500 ಕೋಟಿ ಕ್ಯಾಶ್ ರಿಸರ್ವ್ಸ್ನ ಇನ್ಕ್ರೀಸ್ ಮಾಡ್ಕೊಂಡಿದ್ದಾರೆ, ಅದು ಈ ಒಂದೇ ಮಂತಲ್ಲೇನೆ. ಫ್ರೆಂಡ್ಸ್, ಇವಾಗ ಈ ಪರಾಕ್ ಪರೀಕ್ ಅವರು ಈ ತರ ಇನ್ಕ್ರೀಸ್ ಮಾಡ್ಕೊಂಡಿದ್ದಾರೆ ಅಂದ್ರೆ ಇದರಿಂದ ಏನೋ ಒಂದು ರೀಸನ್ ಇದ್ದೇ ಇರುತ್ತೆ. ಯಾಕಂತ ಅಂದ್ರೆ ಈ ಫ್ಲೆಕ್ಸಿ ಕ್ಯಾಪ್ ಫಂಡ್ ಅಲ್ಲಿ ಆಗ್ಲಿ ಅಥವಾ ಈ ಮ್ಯೂಚುವಲ್ ಫಂಡ್ ಇಂಡಸ್ಟ್ರಿಯಲ್ಲಿ ಆಗ್ಲಿ ಈ ಪರಾಕ್ ಪರೀಕ್ ಫ್ಲೆಕ್ಸಿ ಕ್ಯಾಪ್ ಅವರು ಒನ್ ಆಫ್ ದ ಪ್ರಾಮಿನೆಂಟ್ ಪ್ಲೇಯರ್. ಅದಾದ್ಮೇಲೆ ಇವಾಗ ನಮ್ಮ ಇಂಡಿಯಾದಲ್ಲಿ ತುಂಬಾ ಇನ್ವೆಸ್ಟರ್ಸ್ ಎಲ್ಲ ನಂಬಿ ಈ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ತುಂಬಾ ವರ್ಷಗಳಿಂದ ಕೂಡ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಈ ಪರಾಕ್ ಪರೀಕ್ ಫ್ಲೆಕ್ಸಿ ಕ್ಯಾಪ್ ಏನಿದೆ ಇವರು ಕಾನ್ಸ್ಟೆಂಟ್ ಆಗಿ ರಿಟರ್ನ್ಸ್ ನ ಕೊಡ್ತಾನೆ ಹೋಗ್ತಾರೆ. ಅಂದ್ರೆ ಇವಾಗ ಅಗ್ರೆಸಿವ್ ಆಗಿ ಏನೋ ರಿಟರ್ನ್ಸ್ ಕೊಟ್ಬಿಡಲ್ಲ, ಹಂಗಂತ ಮಾರ್ಕೆಟ್ ಫಾಲ್ ಆಗೋ ಟೈಮಲ್ಲಿ ತುಂಬಾ ಕಮ್ಮಿ ರಿಟರ್ನ್ಸ್ ಕೊಡಲ್ಲ. ಇವರು ಕಾನ್ಸ್ಟೆಂಟ್ ಆಗಿ ಗ್ರೋ ಆಗ್ತಾ ಹೋಗ್ತಾರೆ. ಅದು ಮಾರ್ಕೆಟ್ ರ್ಯಾಲಿ ಆದ್ರೂ ಮಾರ್ಕೆಟ್ ಫಾಲ್ ಆದ್ರೂ ಈ ಪರಾಕ್ ಪರೀಕ್ ಫ್ಲೆಕ್ಸಿ ಕ್ಯಾಪ್ ಒಂದು ಕಾನ್ಸ್ಟೆಂಟ್ ಆಗಿ ರಿಟರ್ನ್ಸ್ ಕೊಡ್ತಾನೆ ಹೋಗುತ್ತೆ. ಅದಕ್ಕೋಸ್ಕರ ನಮ್ಮ ಇನ್ವೆಸ್ಟರ್ಸ್ ಎಲ್ಲ ಈ ಕಂಪನೀಸ್ ಅಲ್ಲಿ ತುಂಬಾನೇ ಇನ್ವೆಸ್ಟ್ ಮಾಡ್ತಾ ಇರ್ತಾರೆ. ಅಂತ ಮ್ಯೂಚುವಲ್ ಫಂಡ್ ಹೌಸಸ್ ಇವಾಗ ಈ ತರ ರಿಸರ್ವ್ಸ್ ನ ಇನ್ಕ್ರೀಸ್ ಮಾಡ್ಕೊಂಡಿದ್ದಾರೆ ಅಂದ್ರೆ ನೋಡ್ಬೇಕು ಕಮಿಂಗ್ ಟೈಮ್ ಅಲ್ಲಿ ಮಾರ್ಕೆಟ್ ಅಲ್ಲಿ ಇನ್ನ ಏನ್ ಅನ್ಸರ್ಟನಿಟೀಸ್ ಶುರು ಆಗುತ್ತೆ ಅಥವಾ ಮಾರ್ಕೆಟ್ ಏನಾದ್ರು ಕರೆಕ್ಟ್ ಆಗೋ ಚಾನ್ಸಸ್ ಇದೆಯಾ ಅಂತ. ಅದಾದ್ಮೇಲೆ ಇವಾಗ ಪ್ರೆಸೆಂಟ್ ನಿಫ್ಟಿ 50 PE ನೋಡ್ಕೊಂಡ್ರೆ ಅರೌಂಡ್ ನಿಯರ್ಲಿ 22 ಅಲ್ಲಿ ಟ್ರೇಡ್ ಆಗ್ತಾ ಇದೆ. ನೋಡೋಣ ಕಮಿಂಗ್ ಟೈಮಲ್ಲಿ ಮಾರ್ಕೆಟ್ ಯಾವ ತರ ರಿಯಾಕ್ಟ್ ಆಗುತ್ತೆ ಅಂತ. ಅದಾದ್ಮೇಲೆ ಫ್ರೆಂಡ್ಸ್, ಇವಾಗ ಈ ಇಮೇಜ್ನ ನೋಡ್ತಾ ಇದ್ರಲ್ಲ, ಈ ಇಮೇಜ್ ಪ್ರಕಾರ ನೋಡ್ಕೊಂಡ್ರೆ ಈ ICICI ಪ್ರುಡೆನ್ಷಿಯಲ್ ಮ್ಯೂಚುವಲ್ ಫಂಡ್ಸ್ ಅವರಾದ್ರೆ ಮಂತ್ ಆನ್ ಮಂತ್ ಬೇಸಿಸಲ್ಲಿ 22% ರಿಸರ್ವ್ಸ್ನ ಇನ್ಕ್ರೀಸ್ ಮಾಡ್ಕೊಂಡಿದ್ದಾರೆ. ಅದಾದ್ಮೇಲೆ HDFC ಮ್ಯೂಚುವಲ್ ಫಂಡ್ಸ್ ಅವರಾದ್ರೆ 17% ರಿಸರ್ವ್ಸ್ ಇನ್ಕ್ರೀಸ್ ಆಗಿದೆ. SBI ಅವರಾದ್ರೆ 9%, DSP ಮ್ಯೂಚುವಲ್ ಫಂಡ್ಸ್ ಅವರಾದ್ರೆ ನಿಯರ್ಲಿ 5 to 6% ವರೆಗೂ ಇನ್ಕ್ರೀಸ್ ಮಾಡಿದ್ದಾರೆ. ಪರಾಕ್ ಪರೀಕ್ ಮ್ಯೂಚುವಲ್ ಫಂಡ್ಸ್ ಅವರಾದ್ರೆ ಎಬೋ 16% ರಿಸರ್ವ್ಸ್ನ ಇನ್ಕ್ರೀಸ್ ಮಾಡ್ಕೊಂಡಿದ್ದಾರೆ. ನೋಡೋಣ ಇದ್ರ ಬಗ್ಗೆ ಎಲ್ಲ ಕಮಿಂಗ್ ಟೈಮಲ್ಲೂ ಸಹ ಏನಾದರೂ ಅಪ್ಡೇಟ್ಸ್ ಬಂದರೆ ಅವಾಗೂ ಸಹ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಮತ್ತು ಫ್ರೆಂಡ್ಸ್, ಇವಾಗ ನನ್ನ ವೀಡಿಯೋಸ್ಗೆ ಕಮೆಂಟ್ ಸೆಷನಲ್ಲಿ ಕಮೆಂಟ್ ಮಾಡ್ತಾ ಇರೋರಿಗೆ ಪ್ರತಿಯೊಬ್ಬರಿಗೂ ತುಂಬಾ ಧನ್ಯವಾದಗಳು. ನೀವು ಈ ಥರ ಕಮೆಂಟ್ ಮಾಡ್ತಾ ನನ್ನ ತುಂಬಾ ಎಂಕರೇಜ್ ಮಾಡ್ತಾ ಇದ್ದೀರಾ, ಜೊತೆಗೆ ಸಪೋರ್ಟ್ ಕೂಡ ಮಾಡ್ತಾ ಇದ್ದೀರಾ. ಅದಾದಮೇಲೆ ವಾಟ್ಸಪ್ ಚಾನಲಲ್ಲಿ ನೋಡಿಕೊಂಡ್ರೆ ಈ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಆಗಿ ಪ್ರತಿಯೊಂದು ಇನ್ಫಾರ್ಮೇಷನ್ನು ಶೇರ್ ಮಾಡ್ತೀನಲ್ಲ, ಆ ವಾಟ್ಸಪ್ ಚಾನಲಲ್ಲಿ ಸ್ವಲ್ಪ ಜನ ನ್ಯೂಸ್ ಆರ್ಟಿಕಲ್ಸ್ಗೆಲ್ಲ ರಿಯಾಕ್ಷನ್ ಕೂಡ ಕೊಡ್ತಾ ಇದ್ದೀರಾ. ಆ ಥರ ರಿಯಾಕ್ಷನ್ಸ್ ಕೊಡ್ತಾ ಇದ್ರೆ ನನಗೂ ಸ್ವಲ್ಪ ತುಂಬಾ ಮೋಟಿವೇಟ್ ಆಗುತ್ತೆ. ಯಾಕಂದರೆ ನಾನು ಶೇರ್ ಮಾಡ್ತಿರೋ ಇನ್ಫಾರ್ಮೇಷನ್ ಪ್ರತಿಯೊಬ್ಬರು ನೋಡ್ತಾ ಇದ್ದೀರಾ ಅಂತ ಅನ್ಕೊತೀನಿ. ಅದರಿಂದ ಇದೇ ಥರ ಇನ್ನು ಯಾರಾದರೂ ವಾಟ್ಸಪ್ ಚಾನಲಲ್ಲಿ ಟೈಮ್ ಟು ಟೈಮ್ ನ್ಯೂಸ್ನ ನೋಡ್ತಾ ಇದ್ರೆ ಅದೇ ಥರ ರಿಯಾಕ್ಷನ್ ಕೊಡಿ. ಯಾಕಂದರೆ ಈ ಥರ ತುಂಬ ಜನ ನೋಡ್ತಾ ಇದ್ದಾರೆ, ಪ್ರತಿಯೊಬ್ಬರಿಗೂ ತುಂಬ ಯೂಸ್ಫುಲ್ ಆಗುತ್ತೆ ಅಂತ ಇನ್ನೂ ತುಂಬ ಇನ್ಫಾರ್ಮೇಷನ್ನ ಶೇರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಅದರಿಂದ ಅದಾದಮೇಲೆ ಭಾರತ್ ಎಲೆಕ್ಟ್ರಾನಿಕ್ಸ್ ಈ ಕಂಪನಿ ಆದರೆ Q4 ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ಮತ್ತು ಲಾಸ್ಟ್ 1 ಮಂತಲ್ಲಿ ನೋಡಿಕೊಂಡ್ರೆ 22% ರ್ಯಾಲಿ ಆಗಿದೆ. ಅದಾದಮೇಲೆ ಬ್ಲೂಮ್ಬರ್ಗ್ ಎಸ್ಟಿಮೇಷನ್ಸ್ಗಿನ್ನ ಬೆಟರ್ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ಇಯರ್ ಆನ್ ಇಯರಲ್ಲಿ ರೆವಿನ್ಯೂಸ್ ನೋಡಿಕೊಂಡ್ರೆ 6% ಗ್ರೋ ಆಗಿದೆ. ಮತ್ತು ಪ್ರಾಫಿಟ್ಸ್ ನೋಡಿಕೊಂಡ್ರೆ 18% ಗ್ರೋ ಆಗಿದೆ. ಅದಾದಮೇಲೆ ಕ್ವಾರ್ಟರಲ್ಲಿ ನೋಡಿಕೊಂಡ್ರೆ ಪ್ರಾಫಿಟ್ಸ್ ಆಗಲಿ ರೆವಿನ್ಯೂಸ್ ಆಗಲಿ ತುಂಬಾ ಪಾಸಿಟಿವ್ ಆಗಿ ಪೋಸ್ಟ್ ಮಾಡಿದ್ದಾರೆ. ಮತ್ತು ಕ್ವಾರ್ಟರಲ್ಲಿ ಮಾರ್ಜಿನ್ಸ್ ಕೂಡ ತುಂಬಾ ಬೆಟರಾಗಿ ಇನ್ಕ್ರೀಸ್ ಆಗಿದ್ದಾವೆ. ಓವರಾಲ್ ಇವರು ತುಂಬಾ ಪಾಸಿಟಿವ್ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ಇವಾಗ ಟೋಟಲ್ ಆರ್ಡರ್ ಬುಕ್ ನೋಡಿಕೊಂಡ್ರೆ 71,650 crores ಇದೆ. ಮತ್ತು ಬರೀ ಈ ಕ್ವಾರ್ಟರಲ್ಲಿ ನೋಡಿಕೊಂಡ್ರೆ 18,400 crores ಆರ್ಡರ್ಸ್ ಬಂದಿದ್ದಾವೆ ಅಂತ ಅಪ್ಡೇಟ್ ಮಾಡಿದ್ದಾರೆ. ಈ ಥರ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ಮೇಲೆ JP Morgan ಅವರಾದರೆ ಈ ಕಂಪನಿಗೆ ಓವರ್ವೈಟ್ ರೇಟಿಂಗ್ ಕೊಟ್ಟು ಟಾರ್ಗೆಟ್ ಪ್ರೈಸ್ ₹396 ಪರ್ ಶೇರ್ ಅಂತ ಅಪ್ಡೇಟ್ ಮಾಡಿದ್ದಾರೆ. ನೋಡೋಣ ಕಮಿಂಗ್ ಟೈಮಲ್ಲೂ ಈ ಡಿಫೆನ್ಸ್ ಕಂಪನೀಸ್ ಎಲ್ಲ ಯಾವ ಥರ ಗ್ರೋ ಆಗ್ತಾರೆ ಅಂತ. ನೆಕ್ಸ್ಟ್ ಅದಾದಮೇಲೆ ರೆಸ್ಟೋರೆಂಟ್ ಬ್ರ್ಯಾಂಡ್ಸ್ ಏಷ್ಯಾ ಈ ಕಂಪನಿ ಆದರೆ Q4 ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ಇವತ್ತು ಇಂಟರ್ಡೇ ಸೆಷನಲ್ಲಿ ನಿಯರ್ಲಿ 8% ವರೆಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದರೆ Q4 ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ಅದರಿಂದ ಇವಾಗ ಇವ್ರ ರಿಸಲ್ಟ್ಸ್ ನೋಡಿಕೊಂಡ್ರೆ ಇಯರ್ ಆನ್ ಇಯರಲ್ಲಿ ರೆವಿನ್ಯೂಸ್ ನೋಡಿಕೊಂಡ್ರೆ ನಿಯರ್ಲಿ 6% ವರೆಗೂ ಇನ್ಕ್ರೀಸ್ ಆಗಿದೆ. ಮತ್ತು ಇದೊಂದು ಲಾಸ್ ಮೇಕಿಂಗ್ ಕಂಪನಿ ಆದರೂ ಸಹ ಇವತ್ತು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದರೆ ಇಯರ್ ಆನ್ ಇಯರ್ ಕಂಪ್ಯಾರಿಸನಲ್ಲಿ ನೋಡಿಕೊಂಡ್ರೆ ಸ್ವಲ್ಪ ಲಾಸಸ್ ಅನ್ನೋದು ಕಮ್ಮಿ ಆಗ್ತಾ ಬಂದಿದೆ. ಇಯರ್ ಆನ್ ಇಯರಲ್ಲಿ ಸೇಮ್ ಕ್ವಾರ್ಟರಲ್ಲಿ ಕಂಪೇರ್ ಮಾಡಿಕೊಂಡ್ರೆ ಲಾಸ್ಟ್ ಇಯರ್ 92 crores ಲಾಸ್ನ ಪೋಸ್ಟ್ ಮಾಡಿದರು. ಆದರೆ ಈ ಕ್ವಾರ್ಟರಲ್ಲಿ ನೋಡಿಕೊಂಡ್ರೆ ಜಸ್ಟ್ 60 crores ಲಾಸ್ನ ಪೋಸ್ಟ್ ಮಾಡಿದ್ದಾರೆ. ಈ ಥರ ಕಮ್ಮಿ ಲಾಸಸ್ನ ಪೋಸ್ಟ್ ಮಾಡಿ ಸೇಲ್ಸ್ನ ಇನ್ಕ್ರೀಸ್ ಮಾಡ್ಕೊಂಡಿರೋದ್ರಿಂದನೇ ಇವತ್ತು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಅದಾದಮೇಲೆ ಸೇಮ್ ಸ್ಟೋರ್ ಸೇಲ್ಸ್ ಗ್ರೋತ್ ನೋಡಿಕೊಂಡ್ರೆ 5% ಇನ್ಕ್ರೀಸ್ ಆಗಿದೆ. ಇದರಿಂದನೂ ಸಹ ಇವತ್ತು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ನೆಕ್ಸ್ಟ್ ಅದಾದಮೇಲೆ ಇವಾಗ ಇವರು QSR ಸೆಗ್ಮೆಂಟಲ್ಲಿ ವರ್ಕ್ ಮಾಡ್ತಾ ಇದ್ದಾರಲ್ಲ, ಇಂಡಿಯಾದಲ್ಲಿ ನೋಡಿಕೊಂಡ್ರೆ 512 ಸ್ಟೋರ್ಸ್ ಇದ್ದಾವೆ. ಇದು 2029ಗೆಲ್ಲ 800 ಸ್ಟೋರ್ಸ್ಗೆ ಇನ್ಕ್ರೀಸ್ ಮಾಡ್ತೀವಿ ಅಂತ ಕೂಡ ಅಪ್ಡೇಟ್ ಮಾಡಿದ್ದಾರೆ. ಅದರಿಂದನೇ ಇವತ್ತು ಈ ಥರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ನೆಕ್ಸ್ಟ್ ಅದಾದಮೇಲೆ ಶ್ಯಾಮ್ ಮೆಟಾಲಿಕ್ಸ್ ಈ ಕಂಪನಿಯಿಂದ ಒಂದು ಇಂಟ್ರೆಸ್ಟಿಂಗ್ ಅಪ್ಡೇಟ್ ಬಂದಿದೆ. ಇವರು ಹೊಸದಾಗಿ ಈ ರೈಲ್ವೆ ವೇಗನ್ಸ್ ಮ್ಯಾನುಫ್ಯಾಕ್ಚರಿಂಗ್ ಬಿಸ್ನೆಸ್ಗೆ ಎಂಟರ್ ಆಗ್ತಾ ಇದ್ದೀವಿ ಅಂತ ಅಪ್ಡೇಟ್ ಮಾಡಿದ್ದಾರೆ.
ಯಾಕಂತಂದರೆ ಇವಾಗ ಗೌರ್ಮೆಂಟ್ ನೋಡಿಕೊಂಡ್ರೆ ಈ ರೈಲ್ವೇಸ್ ರಿಲೇಟೆಡ್ ಆಗಿ ಪ್ರತಿ ವರ್ಷ ಸ್ಪೆಂಡಿಂಗ್ನ ಇನ್ಕ್ರೀಸ್ ಮಾಡ್ಕೊತಾನೆ ಬರ್ತಾ ಇದ್ದಾರೆ. ಅದ್ರ ಜೊತೆಗೆ ಈ ರೈಲ್ವೇಸ್ ನೋಡಿಕೊಂಡ್ರು ಆಲ್ ಓವರ್ ಇಂಡಿಯಾ ಎಕ್ಸ್ಪ್ಯಾಂಡ್ ಮಾಡೋದಕ್ಕೂ ಕೂಡ ನೋಡ್ತಾ ಇದ್ದಾರೆ. ಅದರಿಂದ ಈ ವೇಗನ್ಸ್ ಮ್ಯಾನುಫ್ಯಾಕ್ಚರಲ್ಲಿ ತುಂಬಾ ಹೈ ಗ್ರೋತ್ ಆಪರ್ಚುನಿಟಿ ಇದೆ ಅಂತ ಇವಾಗ ಈ ಸೆಗ್ಮೆಂಟ್ಗೆ ಎಂಟರ್ ಆಗ್ತಾ ಇದ್ದೀವಿ ಅಂತ ಅಪ್ಡೇಟ್ ಮಾಡಿದ್ದಾರೆ. ಅದಕ್ಕೋಸ್ಕರ ಇವಾಗ ಹೊಸದಾಗಿ ವೆಸ್ಟ್ ಬೆಂಗಾಲಲ್ಲಿ ಒಂದು ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿನ ಓಪನ್ ಮಾಡ್ತಾ ಇದ್ದಾರೆ. ಈ ಬಿಸ್ನೆಸ್ಗೋಸ್ಕರನೇ 450 crores ಇನ್ವೆಸ್ಟ್ ಕೂಡ ಮಾಡ್ತಾ ಇದ್ದಾರೆ. ನೋಡೋಣ ಕಮಿಂಗ್ ಟೈಮಲ್ಲೂ ಸಹ ಈ ವೇಗನ್ಸ್ ಬಿಸ್ನೆಸ್ಸಲ್ಲಿ ಇವರು ಯಾವ ಥರ ಗ್ರೋ ಆಗ್ತಾರೆ ಅಂತ. ನೆಕ್ಸ್ಟ್ ಅದಾದಮೇಲೆ ಈ ಡಿಫೆನ್ಸ್ ಕಂಪನೀಸ್ ನೋಡ್ತಾ ಇದ್ದೀರಾ, ಈ ಲಾಸ್ಟ್ 2 ಡೇಸಿಂದ ತುಂಬಾ ಕರೆಕ್ಟ್ ಆಗ್ತಾ ಇದ್ದಾವೆ. ಮತ್ತು ಯಾಕಂತ ನೋಡಿಕೊಂಡ್ರೆ ಮೊದಲನೇದಾಗಿ ಲಾಸ್ಟ್ ವೀಕೆಲ್ಲ ಈ ಡಿಫೆನ್ಸ್ ಕಂಪನೀಸ್ ರ್ಯಾಲಿ ಆಗಿರೋ ಕಾರಣದಿಂದ ಈ ಕಂಪನೀಸಲ್ಲೆಲ್ಲ ಸ್ವಲ್ಪ ಪ್ರಾಫಿಟ್ ಬುಕ್ಕಿಂಗ್ ನಡೀತಾ ಇರ್ಬೋದು. ಯಾಕಂದರೆ ಮಾರ್ಕೆಟ್ ಕೂಡ ಸ್ವಲ್ಪ ಕರೆಕ್ಟ್ ಆಗ್ತಾ ಇದೆ ಅಲ್ಲ, ಅದಕ್ಕೋಸ್ಕರ ಇನ್ವೆಸ್ಟರ್ಸ್ ಎಲ್ಲ ಈ ಕಂಪನೀಸಲ್ಲಿ ಪ್ರಾಫಿಟ್ ಬುಕ್ಕಿಂಗ್ ಮಾಡ್ತಾ ಇರ್ಬೋದು. ಅದರಿಂದ ಓವರಾಲ್ ಈ ಡಿಫೆನ್ಸ್ ಸೆಕ್ಟರ್ ಫಾಲ್ ಆಗ್ತಾ ಇರೋದು. ಇವತ್ತೊಂದೇ ದಿನ ನೋಡಿಕೊಂಡ್ರು ಈ ಡಿಫೆನ್ಸ್ ಸೆಕ್ಟರ್ ಎಬೌಟ್ 2% ಫಾಲ್ ಆಗಿದೆ. ಅದ್ರ ಜೊತೆಗೆ ಈ HAL ಕಂಪನಿಗೂ ಮತ್ತು ಝೆನ್ ಟೆಕ್ನಾಲಜೀಸಿಗೆ ನೋಡಿಕೊಂಡ್ರೆ ಬ್ರೋಕರೇಜಸ್ ಕೂಡ ಬೈ ರೇಟಿಂಗಿಂದ ನ್ಯೂಟ್ರಲ್ ರೇಟಿಂಗ್ಗೆ ಚೇಂಜ್ ಮಾಡಿದ್ದಾರೆ. ಇವಾಗ ಮೊದಲನೇದಾಗಿ HAL ಕಂಪನಿಗೆ ನೋಡಿಕೊಂಡ್ರೆ UBS ಅವರಾದರೆ ಡೌನ್ಗ್ರೇಡ್ ಮಾಡಿದ್ದಾರೆ. ಮುಂಚೆ ಈ ಕಂಪನಿಗೆ ಬೈ ರೇಟಿಂಗೇ ಕೊಟ್ಟಿದ್ರು, ಆದರೆ ಇವಾಗ ನ್ಯೂಟ್ರಲ್ ರೇಟಿಂಗ್ ಕೊಟ್ಟಿದ್ದಾರೆ. ಇದಕ್ಕೆ ರೀಸನ್ ಏನು ಅಂತ ಅಂದರೆ ಈ ರೀಸೆಂಟ್ ಟೈಮಲ್ಲಿ ನೋಡಿಕೊಂಡ್ರೆ ಈ HAL ಕಂಪನಿ ತುಂಬಾ ಪಾಸಿಟಿವ್ ಆಗಿ ಗ್ರೋ ಆಗೋಗಿದೆ. ಅದರಿಂದ ಇವ್ರು ಎಷ್ಟು ಗ್ರೋ ಆಗೋ ಚಾನ್ಸಸ್ ಇದೆ ಅಂತ ಅಂದ್ಕೊಂಡಿದ್ರು ಕಂಪ್ಲೀಟಾಗಿ ಗ್ರೋ ಆಗೋಗಿದೆ ಅಂತ ಅಪ್ಡೇಟ್ ಮಾಡಿದ್ದಾರೆ. ಅದರಿಂದ ಈ ಥರ ನ್ಯೂಟ್ರಲ್ ರೇಟಿಂಗ್ಗೆ ಚೇಂಜ್ ಮಾಡಿರೋದು. ಮತ್ತು ಅದಾದಮೇಲೆ ಮೋತಿಲಾಲ್ ಓಸ್ವಾಲ್ ಅವ್ರು ನೋಡಿಕೊಂಡ್ರೆ ಝೆನ್ ಟೆಕ್ನಾಲಜೀಸ್ನ ಕೂಡ ಡೌನ್ಗ್ರೇಡ್ ಮಾಡಿದ್ದಾರೆ. ಯಾಕಂತ ಅಂದರೆ ಈ ಕಂಪನಿ ಲಾಸ್ಟ್ 1 ಇಯರಿಂದ ನೋಡಿಕೊಂಡ್ರೆ 180% ರ್ಯಾಲಿ ಆಗಿದೆ. ಅದರಿಂದ ಈ ಕಂಪನಿಯಲ್ಲಿ ಏನೇನು ಪಾಸಿಟಿವ್ ಮೂವ್ ನೋಡಬೇಕಾಗಿತ್ತೋ ಅದೆಲ್ಲ ಕಂಪ್ಲೀಟಾಗಿ ಸ್ಟಾಕ್ ಪ್ರೈಸಲ್ಲಿ ಆಗಲೇ ಕಾಣಿಸಿದೆ. ಅದರಿಂದ ಈ ಥರ ನ್ಯೂಟ್ರಲ್ ರೇಟಿಂಗ್ ಕೊಟ್ಟಿರೋದು ಅಂತ ಅಪ್ಡೇಟ್ ಮಾಡಿದ್ದಾರೆ. ನೋಡೋಣ ಇನ್ನು ಇಂಡಿಯಾ ಪಾಕಿಸ್ತಾನ್ ಈ ವಾರ್ ಸಿನಾರಿಯೋಸ್ ಏನಿದೆ ಅದೇ ಥರ ಡೆವಲಪ್ ಆಗ್ತಾ ಇದೆ. ಇನ್ನು ಆಪರೇಷನ್ ಸಿಂಧೂರ್ ಸಮೇತ ಕಂಪ್ಲೀಟ್ ಆಗಿಲ್ಲ. ನೋಡೋಣ ಮತ್ತೆ ಏನಾದರೂ ಡಿಫೆನ್ಸ್ ಬಗ್ಗೆ ಏನಾದರೂ ಪಾಸಿಟಿವ್ ಅಪ್ಡೇಟ್ಸ್ ಬಂದರೆ ಅವಾಗೂ ಸಹ ಈ ಡಿಫೆನ್ಸ್ ಕಂಪನೀಸ್ ರ್ಯಾಲಿ ಆಗ್ತವಾ ಇಲ್ವಾ ಅಂತ, ಅಥವಾ ಇವಾಗೇನೋ ಮತ್ತೆ ಓವರ್ ವ್ಯಾಲ್ಯೂಷನ್ಗೆ ಹೋಗಿದ್ದಾವೆ ಅಂತ ಲಾಸ್ಟ್ ಇಯರ್ ಜುಲೈಯಲ್ಲಿ ಯಾವ ಥರ ಕರೆಕ್ಟ್ ಆದವೋ ಅದೇ ಥರ ಇವಾಗೂ ಏನಾದರೂ ಕರೆಕ್ಟ್ ಆಗ್ತವಾ ಅಂತ ನೋಡೋಣ ಕಮಿಂಗ್ ಟೈಮಲ್ಲಿ. ಫ್ರೆಂಡ್ಸ್, ಅದೇ ಥರ ನಿಮ್ಮ ಒಪಿನಿಯನ್ನ ಕೂಡ ಕಮೆಂಟ್ ಸೆಷನಲ್ಲಿ ಕಮೆಂಟ್ ಮಾಡಿ. ಡಿಫೆನ್ಸ್ ಕಂಪನೀಸ್ ಏನಾದರೂ ರ್ಯಾಲಿ ಆಗ್ತವಾ ಅಥವಾ ಫಾಲ್ ಆಗ್ತವಾ ಅಥವಾ ಕಾನ್ಸ್ಟೆಂಟಾಗಿ ಸೈಡ್ ವೇಸಲ್ಲಿ ಏನಾದರೂ ಸ್ವಲ್ಪ ದಿನ ಇರ್ತವಾ ಅಂತ. ಇವತ್ತಿಗೆ ಅಪ್ಡೇಟ್ಸ್ ಮುಗೀತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಮತ್ತೆ ನಾಳೆ ಹೊಸ ಸ್ಟಾಕ್ ಮಾರ್ಕೆಟ್ ನ್ಯೂಸ್ ಅನಾಲಿಸಿಸ್ ವಿಡಿಯೋಲಿ ಸಿಗೋಣ. ನಾನು ಹೇಳಿದ ಇನ್ಫಾರ್ಮೇಷನಲ್ಲಿ ಯಾವುದೇ ಥರ ಡೌಟ್ ಇದ್ದರೂ ಕಮೆಂಟ್ ಸೆಷನಲ್ಲಿ ಕಮೆಂಟ್ ಮಾಡಿ. ಪ್ರತಿಯೊಂದು ಕಮೆಂಟ್ಗೂ ರಿಪ್ಲೈ ಕೊಡ್ತೀನಿ. ಥ್ಯಾಂಕ್ ಯು.